ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಮಂಡ್ಯದಲ್ಲಿದ್ದೀವಿ, ಅದರಲ್ಲೂ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿದ್ದೀವಿ. ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದೆ, ತಡ ಆಗ್ಲೇ ಫಿಕ್ಸ್ ಬಿದ್ದಿವೆ. ರಾಷ್ಟ್ರೀಯ ಮತದಾರರ ದಿನ 2019, ಯಾವುದೇ ಮತದಾರ ಮತದಾನದಿಂದ ಹೊರಗುಳಿಯಬಾರದು ಎಂಬ ಒಂದು ಅಂಶವನ್ನು ಇಟ್ಕೊಂಡು ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಇವತ್ತೇನಪ್ಪ ಅಂತಂದ್ರೆ, ಸುಮಲತಾ ಅಂಬರೀಶ್ ರವರು ಅಧಿಕೃತ ವೆಬ್ಸೈಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ತೆರೆದಿದ್ದಾರೆ. ಅದು ಎಲ್ಲೆಲ್ಲಿ ಯಾಕೆ ಅನ್ನೋ ಒಂದು ಅಪ್ಡೇಟ್ಸ್ ಅನ್ನ ನಿಮಗೆ ಕೊಡ್ತೀವಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಕೆಳಗಿರುವ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ಸುಮಲತಾ ಅಂಬರೀಶ್ ರವರು ಇಂದು ಫೇಸ್ಬುಕ್ ಹಾಗೂ ಟ್ವಿಟರ್ ನಲ್ಲಿ ಅಧಿಕೃತ ಖಾತೆಗಳನ್ನ ತೆರೆದಿದ್ದಾರೆ. ಕಾರಣ ಇಷ್ಟೇ, ಜನರಿಗೆ ಹತ್ತಿರವಾಗಲು ಸುಮಲತಾ ಅಂಬರೀಶ್ ಅವರು ಈ ಐಡಿಯಾವನ್ನು ಹೊರಡಿಸಿದ್ದಾರೆ. ಇನ್ನು ಅವರ ಫೇಸ್ಬುಕ್ ಖಾತೆಯಲ್ಲಿ ಮಾತನಾಡಿರೋ ವಿಚಾರ ಏನಪ್ಪಾ ಅಂತಂದ್ರೆ, ಆತ್ಮೀಯರೇ ನಮಸ್ಕಾರ, ನಾನು ಮಂಡ್ಯದ ಮನೆ ಮಗಳು ಸುಮಲತಾ ಅಂಬರೀಶ್. ಸಾಮಾಜಿಕ ಜಾಲತಾಣದಲ್ಲೂ ಸಹ ಸುಮಲತಾ ಅಂಬರೀಶ್ ಅಫಿಷಿಯಲ್ ಪೇಜ್ ತಮ್ಮೆಲ್ಲರ ಸಂಪರ್ಕದಲ್ಲಿ ನಾನಿರ್ತೇನೆ. ನಿಮ್ಮ ಸಲಹೆ, ಮಾರ್ಗದರ್ಶನ, ಸಹಕಾರ ಹೀಗೆ ನಿರಂತರವಾಗಿರಲಿ ಎಂಬ ಒಂದು ಮಾತನ್ನು ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸುಮಲತಾ ಅಂಬರೀಶ್ ಅವರು ಇವತ್ತಿನಿಂದ ಆಕ್ಟಿವ್ ಆಗಿದ್ದಾರೆ. ಮತ್ತೊಂದೇನಪ್ಪಾ ಅಂದ್ರೆ, ಟ್ವಿಟರ್ ನಲ್ಲೂ ಕೂಡ ಸುಮಲತಾ ಅಂಬರೀಶ್ ಅಂತ ಸರ್ಚ್ ಮಾಡಿದ್ರೆ ನನ್ನ ಅಕೌಂಟ್ ನಿಮಗೆ ಸಿಗುತ್ತೆ. ನಿಮ್ಮ ಅಭಿಪ್ರಾಯ, ಸಹಕಾರ ಏನೇ ಇದ್ರೂ ನನ್ನ ಜೊತೆ ನೀವು ಚರ್ಚೆ ಮಾಡ್ಕೋಬಹುದು ಅನ್ನೋ ಒಂದು ಮಾತನ್ನ ಮಂಡ್ಯ ಜನರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮಲತಾ ಅಂಬರೀಶ್ ಅವರು ತಿಳಿಸಿದ್ದಾರೆ. ಇದೇನಪ್ಪ ಅಂತಂದ್ರೆ, ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಗೆಲ್ತಾರಾ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರಾ, ಜನ ಬೆಂಬಲ ಯಾರಿಗಿದೆ, ಜನ ಪರ ಯಾರಿಗಿದೆ, ಈ ಎಲ್ಲ ಅಪ್ಡೇಟ್ಸ್ ಅನ್ನ ಸದ್ಯದಲ್ಲೇ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನೋಡ್ತೀರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.